ಈ ಸಂಚಿಕೆಯಲ್ಲಿ ನಾವು ಪೂರ್ಣಾಂಕಗಳ ಪರಿಚಯ ಮತ್ತು ಅದರ ಬಳಕೆಗಳ ಬಗ್ಗೆ ತಿಳಿಯೋಣ. ಈ ಸಂಚಿಕೆಯ ಪ್ರಮುಖ ಉದ್ದೇಶಗಳು ನಿಜ ಜೀವನದಲ್ಲಿ ಋಣ ಸಂಖ್ಯೆಗಳು ಉಪಯೋಗವಾಗುವಂತಹ ಸಂದರ್ಭಗಳು ಮತ್ತು ಕೆಲವು ಉದಾಹರಣೆಗಳನ್ನು ತಿಳಿಯೋದು. ಈ ಸಂಚಿಕೆಗೆ ಬೇಕಾಗಿರತಕ್ಕಂಥ ಕಲಿಕಾ ಸಾಮಗ್ರಿಗಳು ಥರ್ಮೋಮೀಟರ್ ಮತ್ತು ಪ್ಲೇ ಮನಿ. ಸ್ನೇಹಿತರೆ, ಈಗ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಋಣ ಸಂಖ್ಯೆಗಳು ಯಾವ ಸಂದರ್ಭಗಳಲ್ಲಿ ಬಳಕೆಯಾಗುತ್ತದೆ ಎಂಬುದನ್ನು ಕೆಲವು ಉದಾಹರಣೆ ಮೂಲಕ ತಿಳಿಯೋಣ. ಮೊದಲನೆಯದಾಗಿ ತಾಪಮಾನ. ನೀವು ನೋಡಿರುವ ಹಾಗೆ ತಣ್ಣನೆಯ ಪ್ರದೇಶಗಳಲ್ಲಿ ತಾಪಮಾನವು ಶೂನ್ಯಕ್ಕಿಂತ ಕಡಿಮೆಯಾದಾಗ ಅದನ್ನು ನಾವು ಋಣ ಸಂಖ್ಯೆಗಳ ಮೂಲಕ ತೋರಿಸುತ್ತೇವೆ. ಉದಾಹರಣೆಗೆ ಋಣ 5 ಡಿಗ್ರಿ ಸೆಲ್ಸಿಯಸ್ ಎಂದರೆ ಶೂನ್ಯಕ್ಕಿಂತ 5 ಡಿಗ್ರಿಗಳು ಕಡಿಮೆ ಎಂದರ್ಥ. ಎರಡನೆಯದಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ಲೆಕ್ಕಪತ್ರಗಳಲ್ಲಿ ಹಣಕಾಸಿನ ಸಾಲ ಅಥವಾ ನಷ್ಟವನ್ನು ತೋರಿಸಲು ನಾವು ಬಳಸುತ್ತೇವೆ. ಇದೇ ರೀತಿ ಯಾರಾದರೂ ಸಾಲ ಮಾಡಿಕೊಂಡಿರುವಾಗ ಅಥವಾ ಬ್ಯಾಂಕಿಗೆ ಬಾಕಿ ಇದ್ದಾಗ ಅವರ ಖಾತೆ ಶೇಷವು ಋಣ ಸಂಖ್ಯೆಯಲ್ಲಿ ತೋರಿಸುತ್ತದೆ. ಮೂರನೆಯದಾಗಿ ಎತ್ತರದಲ್ಲಿ, ಅಂದರೆ ಸಮುದ್ರ ಮಟ್ಟಕ್ಕಿಂತ ಕೆಳಗಿನ ಆಳವನ್ನು ನಾವು ಋಣ ಸಂಖ್ಯೆಗಳ ಮೂಲಕ ತೋರಿಸುತ್ತೇವೆ. ಉದಾಹರಣೆಗೆ ಡೆಡ್ ಸಿ. ಈ ಸಮುದ್ರವು ಸಮುದ್ರ ಮಟ್ಟಕ್ಕಿಂತ ಋಣ 430 ಮೀಟರ್ಗಳಷ್ಟು ಕೆಳಗೆ ಇದೆ. ನಾಲ್ಕನೆಯದಾಗಿ ಒಂದು ಕಟ್ಟಡದ ಲಿಫ್ಟ್ನ ಅಂತಸ್ತುಗಳ ಸಂಖ್ಯೆಗಳನ್ನು ನಾವು 2, 1, 0, ಋಣ 1, ಋಣ 2 ಈ ರೀತಿ ಮುದ್ರಿಸಲಾಗಿರುತ್ತದೆ. ಹಾಗಾದರೆ ಎರಡನೇ ಅಂತಸ್ತು ಒಂದು ಧನ ಪೂರ್ಣಾಂಕವನ್ನು ಸೂಚಿಸುತ್ತದೆ, ನೆಲಮಟ್ಟವು ಶೂನ್ಯವನ್ನು ಸೂಚಿಸುತ್ತದೆ ಹಾಗೂ ಬೇಸ್ಮೆಂಟ್ನ ಅಂತಸ್ತುಗಳು ಋಣ ಪೂರ್ಣಾಂಕಗಳನ್ನು ಸೂಚಿಸುತ್ತವೆ ಎಂಬುದಾಗಿ ತಿಳಿದಿರುತ್ತೇವೆ. ಐದನೆಯದಾಗಿ ನಾವು ಎಲ್ಲಿ ನೋಡ್ತೇವೆ ಅಂದರೆ ಆಟಗಳು ಮತ್ತು ಅಂಕೆಗಳಲ್ಲಿ. ಕೆಲವು ಆಟಗಳಲ್ಲಿ ಋಣ ಅಂಕೆಗಳು ದಂಡನೆ ಅಥವಾ ನಷ್ಟವನ್ನು ಸೂಚಿಸುತ್ತವೆ. ಅಲ್ಲಿ ಒಟ್ಟು ಅಂಕೆಗಳಿಂದ ಕಡಿಮೆ ಮಾಡುತ್ತೇವೆ ನಾವು ಅಂಕಗಳನ್ನು. ಆರನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡಿರುವ ಹಾಗೆ ತಪ್ಪು ಉತ್ತರಗಳಿಗೆ ಋಣ ಅಂಕಗಳನ್ನು ನೀಡಿರುವುದನ್ನು ನೋಡಿದ್ದೇವೆ. ಈ ಎಲ್ಲ ಉದಾಹರಣೆಗಳನ್ನು ಗಮನಿಸಿದ ನಂತರ ನಮಗೆ ತಿಳಿದಿದ್ದೇನೆಂದರೆ ಋಣ ಸಂಖ್ಯೆಗಳು ಶೂನ್ಯಕ್ಕಿಂತ ಕಡಿಮೆ ಇರುವ ಮೌಲ್ಯಗಳನ್ನು ಪ್ರತಿನಿಧಿಸಲು ಸಹಾಯಕಾರಿಯಾಗಿದೆ ಹಾಗೂ ನಷ್ಟ, ಕೊರತೆ ಅಥವಾ ವಿರುದ್ಧ ದಿಕ್ಕಿನ ಚಲನೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಈಗ ಧನ ಮತ್ತು ಋಣ ಸಂಖ್ಯೆಗಳ ಪರಿಚಯ ಮತ್ತು ಅರ್ಥವನ್ನು ತಿಳಿಯೋಣ. ಮೊದಲಿಗೆ 1, 2, 3, 4 ಇತ್ಯಾದಿ ಈ ಸ್ವಾಭಾವಿಕ ಸಂಖ್ಯೆಗಳು ಬಳಕೆಗೆ ಬಂದವು. ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಶೂನ್ಯವು ಸೇರಿದಾಗ, ಅಂದರೆ 0, 1, 2, 3, 4 ಇತ್ಯಾದಿ ಪೂರ್ಣ ಸಂಖ್ಯೆಗಳು ಸಿಗುತ್ತವೆ ಎಂದು ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೇವೆ. ಈಗ ಈ ಪೂರ್ಣ ಸಂಖ್ಯೆಗಳ ಜೊತೆಗೆ ಋಣ ಸಂಖ್ಯೆಗಳು ಸೇರಿದಾಗ ಅದನ್ನು ನಾವು ಪೂರ್ಣಾಂಕಗಳು ಎಂದು ಕರೆಯುತ್ತೇವೆ. ಅಂದರೆ ಪೂರ್ಣಾಂಕಗಳ ಒಂದು ಸಂಗ್ರಹ ದೊರೆಯುತ್ತದೆ. ಇಲ್ಲಿ ನಾವು ಶೂನ್ಯ, ಧನ ಸಂಖ್ಯೆಗಳು ಹಾಗೂ ಋಣ ಸಂಖ್ಯೆಗಳನ್ನು ಒಳಗೊಂಡಿದೆ ಎಂಬುದನ್ನು ತಿಳಿಯುತ್ತೇವೆ. ಇದರಲ್ಲಿ ಧನ 1, ಧನ 2 ಇತ್ಯಾದಿ ಸಂಖ್ಯೆಗಳನ್ನು ನಾವು ಧನ ಪೂರ್ಣಾಂಕಗಳೆಂದು ಹಾಗೂ ಋಣ 1, ಋಣ 2, ಋಣ 3 ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳೆಂದು ಹಾಗೂ 0ಯು ಧನವೂ ಅಲ್ಲ ಮತ್ತು ಋಣವೂ ಅಲ್ಲ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ನಾವು ಗಣಿತದ ಪದ ಬಳಕೆಯಲ್ಲಿ ಶಬ್ದಕೋಶಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ ಯಾವಾಗಲೂ ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳೆಂದೇ ನಾವು ಪದ ಉಚ್ಚಾರಣೆಯನ್ನು ಮಾಡಬೇಕಾಗುತ್ತದೆ. ಮೂಲ ಕ್ರಿಯೆ ಮಾಡುವಾಗ ಪ್ಲಸ್ ಬಂದರೆ ಸಂಕಲನ ಹಾಗೂ ಮೈನಸ್ ಬಂದರೆ ವ್ಯವಕಲನ ಕ್ರಿಯೆ ಎಂದು ಚಿಹ್ನೆಯೊಂದಿಗೆ ವಿವರಿಸಬೇಕು. ಈಗ ಋಣಪೂರ್ಣಾಂಕಗಳ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಹಂತದಲ್ಲಿ ಶಿಕ್ಷಕರು ಋಣಪೂರ್ಣಾಂಕಗಳ ವ್ಯಾಖ್ಯಾನಕ್ಕೆ, ಅಂದರೆ ಋಣಪೂರ್ಣಾಂಕಗಳು ಡೆಫಿನೇಷನ್ಸ್ ಆಫ್ ನೆಗೆಟಿವ್ ನಂಬರ್ಸ್ಗೆ ಹೆಚ್ಚು ಒತ್ತು ಕೊಟ್ಟು ವಿವರಿಸಬೇಕಾಗುತ್ತದೆ. ಮೊದಲನೇದಾಗಿ ತಾಪಮಾನ. ಹಿಮ ಪ್ರದೇಶಗಳಲ್ಲಿ ಋಣ ತಾಪಮಾನವಿರುತ್ತದೆ. ಅಂದರೆ ಹಿಮ ನದಿಯ ಸ್ಥಳಗಳಲ್ಲಿ ತಾಪಮಾನವು ಋಣ 5 ಡಿಗ್ರಿ ಸೆಲ್ಸಿಯಸ್ ಅಥವಾ ಋಣ 10 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಇಲ್ಲಿ ಋಣ 5 ಡಿಗ್ರಿ ಸೆಲ್ಸಿಯಸ್ ಮತ್ತು ಋಣ 10 ಡಿಗ್ರಿ ಸೆಲ್ಸಿಯಸ್ ಋಣ ಸಂಖ್ಯೆಗಳಾಗಿವೆ. ಹಾಗಾಗಿ ಶೂನ್ಯಕ್ಕಿಂತ ಕಡಿಮೆ ಇರುವ ತಾಪಮಾನವನ್ನು ಹೇಗೆ ವ್ಯಕ್ತಪಡಿಸಬಹುದು ಎಂಬುದನ್ನು ನಾವು ನೋಡಬಹುದು. ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶಗಳ ಎತ್ತರವನ್ನು ನಾವು ಧನ ಸಂಖ್ಯೆಯಿಂದ ಸೂಚಿಸುತ್ತೇವೆ. ಸಮುದ್ರ ಮಟ್ಟದಿಂದ ಕೆಳಗೆ ಹೋದಂತೆಲ್ಲ ಆ ಪ್ರದೇಶದ ಎತ್ತರ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದುದರಿಂದ ನಾವು ಸಮುದ್ರ ಮಟ್ಟವನ್ನು 0ಯಿಂದ ಸಮುದ್ರ ಮಟ್ಟದ ಕೆಳಗಿನ ಪ್ರದೇಶಗಳನ್ನು ನಾವು ಋಣ ಸಂಖ್ಯೆಗಳಿಂದ ಸೂಚಿಸುತ್ತೇವೆ. ಇದೇ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ, ಅಂದರೆ ಬ್ಯಾಂಕಿನಲ್ಲಿ ಸಾಲ ಅಥವಾ ಗೆಳೆಯರ ಬಳಿ ಸಾಲವನ್ನು ಪಡೆದಾಗ, ಉದಾಹರಣೆಗೆ
ನೀವು ಗೆಳೆಯರ ಬಳಿ 500 ರು ಸಾಲವನ್ನು ತೆಗೆದುಕೊಂಡು 300 ರೂಪಾಯಿ ಹಿಂದಿರುಗಿಸಿದರೆ ಬಾಕಿ ಇರುವ ಮೊತ್ತವನ್ನು ಹೇಗೆ ಸೂಚಿಸುತ್ತೀರಿ? ಇಲ್ಲಿ ಬಾಕಿ ಕೊಡಬೇಕಾದ ಹಣ 500 ಮೈನಸ್ 300 200 ರೂಪಾಯಿಗಳು. ಅಂದರೆ ಇಲ್ಲಿ ನಾವು ಋಣದ ಪರಿಮಾಣವನ್ನು ಸೂಚಿಸುತ್ತೇವೆ. ಈ ರೀತಿಯ ಪ್ರಶ್ನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೇಳುವುದರ ಮೂಲಕ ನಮ್ಮ ದಿನನಿತ್ಯದ ಜೀವನದಲ್ಲಿ ಋಣ ಸಂಖ್ಯೆಗಳು ಎಲ್ಲಿ ಬರುತ್ತದೆ ಎಂಬುದರ ಪ್ರಾಮುಖ್ಯತೆಯನ್ನು ತಿಳಿಸಬಹುದು. ಉದಾಹರಣೆಗಳನ್ನು ಚರ್ಚಿಸಿದ ನಂತರ ನಮಗೆ ಋಣ ಸಂಖ್ಯೆಗಳ ವ್ಯಾಖ್ಯಾನ ಸಿಗುತ್ತದೆ. ಹಾಗಾದರೆ ಋಣ ಸಂಖ್ಯೆಗಳು ಎಂದರೆ ಹೆಸರೇ ಸೂಚಿಸುವಂತೆ 0ಗಿಂತ ಕಡಿಮೆ ಇರುವ ಮೌಲ್ಯಗಳನ್ನು ಪ್ರತಿನಿಧಿಸಲು ಸಹಕಾರಿಯಾಗಿರುವ ಹಾಗೂ ನಷ್ಟ, ಕೊರತೆ ಅಥವಾ ವಿರುದ್ಧ ದಿಕ್ಕಿನ ಚಲನೆಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಬಳಸುವ ಸಂಖ್ಯೆಗಳಾಗಿವೆ. ಇನ್ ಸಿಂಪಲ್ ವೇ 0ಗಿಂತ ಕಡಿಮೆ ಇರುವ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ನಾವು ಋಣ ಸಂಖ್ಯೆಗಳ ವ್ಯಾಖ್ಯಾನವನ್ನು ತಿಳಿದುಕೊಂಡೆವು. ಈಗ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳನ್ನು ತಿಳಿಯೋಣ. ಇದರ ಪ್ರಮುಖ ಉದ್ದೇಶಗಳು ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳ ಪರಿಚಯವನ್ನು ಮಾಡಿಕೊಡುವುದು, ಹಾಗೆ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳ ಹೋಲಿಕೆ ಅಂದರೆ ಚಿಕ್ಕದು ಅಥವಾ ದೊಡ್ಡದು ಎಂಬುದರ ಬಗ್ಗೆ ತಿಳಿಯುವುದು ಮತ್ತು ಪೂರ್ಣಾಂಕಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ತಿಳಿಯುವುದು. ಇದಕ್ಕೆ ಬೇಕಾಗಿರುವ ಕಲಿಕಾ ಸಾಮಗ್ರಿ ಸಂಖ್ಯಾ ರೇಖಾ ಪಟ್ಟಿ. ಈಗ ನಾವು ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳನ್ನು ಪ್ರತಿನಿಧಿಸುವ ಬಗ್ಗೆ ಹಾಗೂ ಅವುಗಳ ಪರಿಮಾಣಗಳ ಹೋಲಿಕೆ ಮತ್ತು ಅವುಗಳ ಏರಿಕೆ ಇಳಿಕೆ ಕ್ರಮಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳನ್ನು ಪ್ರತಿನಿಧಿಸುವುದರ ಬಗ್ಗೆ ತಿಳಿಯೋಣ. ಇದಕ್ಕಾಗಿ ನಾವು ಒಂದು ಸಂಖ್ಯಾ ರೇಖೆಯನ್ನು ಮೊದಲಿಗೆ ಒಂದು ಸಂಖ್ಯಾ ರೇಖೆಯನ್ನು ಎಳೆದು ಅದರಲ್ಲಿ ಸಮಾನ ದೂರದಲ್ಲಿ ಕೆಲವು ಸಮಾನ ಬಿಂದುಗಳನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಈ ರೀತಿ ನಾವು ಒಂದು ಸರಳ ರೇಖೆಯನ್ನು ಎಳೆದು ಅದರಲ್ಲಿ ಸಮಾನ ದೂರದಲ್ಲಿ ಸಮಾನ ಬಿಂದುಗಳನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಈ ಸಂಖ್ಯಾ ರೇಖೆಯಲ್ಲಿ ಒಂದು ಬಿಂದುವನ್ನು 0 ಎಂದು ಗುರುತಿಸಿಕೊಳ್ಳೋಣ. 0ಯಿಂದ ಬಲಭಾಗಕ್ಕೆ ನಾವು ಧನ ಸಂಖ್ಯೆಗಳನ್ನು ಅಂದರೆ ಧನ 1, ಧನ 2, ಧನ 3 ಈ ರೀತಿಯಾಗಿ, ಅದೇ ರೀತಿ 0ಯಿಂದ ಎಡಭಾಗಕ್ಕೆ ನಾವು ಋಣ 1, ಋಣ 2, ಋಣ 3 ಎಂಬುದಾಗಿ ಗುರುತಿಸಿಕೊಳ್ಳೋಣ. ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ. ಮೊದಲನೆಯದಾಗಿ ಋಣ 6 ಸಂಖ್ಯಾ ರೇಖೆಯ ಮೇಲೆ ತೋರಿಸುವುದು ಹೇಗೆ ಎಂಬುದಾಗಿ ನೋಡೋಣ. ಋಣ 6 ಸಂಖ್ಯಾ ರೇಖೆಯ ಮೇಲೆ ತೋರಿಸಲು ನಾವು 0ಯನ್ನು ಗುರುತಿಸಿಕೊಳ್ಳೋಣ. 0ಯಿಂದ ಎಡಭಾಗಕ್ಕೆ ಚಲಿಸಿದಂತೆ ಋಣ ಸಂಖ್ಯೆಗಳು ಇರುವುದರಿಂದ ಋಣ 6 ನಾವು ಗುರುತಿಸಲು ಸಂಖ್ಯೆಗಳನ್ನು ಬರೆಯೋಣ. ಋಣ 1, ಋಣ 2, ಋಣ 3, ಋಣ 4, ಋಣ 5, ಋಣ 6. ಹಾಗಾದರೆ ಋಣ 6 ಎಂಬುದು 0ಯ ಎಡಭಾಗಕ್ಕಿದೆ ಎಂಬುದಾಗಿ ನಾವು ಗುರುತಿಸಿದೆವು. ಇದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಸಂಖ್ಯಾ ರೇಖೆಯ ಮೇಲೆ ನಾವು ಈಗ ಧನ 2 ಗುರುತಿಸುವುದು ಹೇಗೆ ಎಂಬುದಾಗಿ ತಿಳಿಯೋಣ. ಮೊದಲು ಸಂಖ್ಯಾ ರೇಖೆಯನ್ನು ಎಳೆದು ಸಮಾನ ಬಿಂದುಗಳನ್ನು ಗುರುತಿಸಿ 0ಯನ್ನು ಗುರುತಿಸಿಕೊಳ್ಳೋಣ. 0ಯಿಂದ ಬಲಭಾಗಕ್ಕೆ ಹೋದಂತೆಲ್ಲ ಧನ ಸಂಖ್ಯೆಗಳು ಸಿಗುವುದರಿಂದ ಧನ 1, ಧನ 2 ಈ ರೀತಿ ಬರೆದಾಗ ನಮಗೆ 0ಯಿಂದ ಬಲಭಾಗದಲ್ಲಿ ಧನ 2 ದೊರೆಯುತ್ತದೆ. ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಋಣ ಹಾಗೂ ಧನ ಸಂಖ್ಯೆಗಳನ್ನು ಗುರುತಿಸಬಹುದು. ಇದರಿಂದ ನಮಗೆ ತಿಳಿದು ಬರುವ ವಿಷಯವೆಂದರೆ 0ಗೆ ಎಡಭಾಗದಲ್ಲಿರುವ ಅಂಕಿಗಳು ಋಣಾತ್ಮಕವಾಗಿಯೂ ಹಾಗೂ ಬಲಭಾಗದಲ್ಲಿರುವ ಅಂಕಿಗಳು ಧನಾತ್ಮಕವಾಗಿಯೂ ಇರುತ್ತದೆ ಎಂಬುದನ್ನು ತಿಳಿದೆವು. ಅದೇ ರೀತಿ 0ಯು ಧನವೂ ಅಲ್ಲ ಹಾಗೂ ಋಣವೂ ಅಲ್ಲದ ಪೂರ್ಣಾಂಕವೆಂದು ತಿಳಿದುಕೊಂಡೆವು. ಈಗ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳ ಹೋಲಿಕೆ ಅಂದರೆ ಚಿಕ್ಕದು ಮತ್ತು ದೊಡ್ಡದು ಇದರ ಬಗ್ಗೆ ಒಂದು ಕಥೆಯ ಮೂಲಕ ತಿಳಿಯೋಣ. ರಾಮನ್ ಹಾಗೂ ಇಮ್ರಾನ್ ವಾಸಿಸುವ ಊರಿನಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಮೇಲಿನಿಂದ ಕೆಳಗಿನವರೆಗೂ ಒಟ್ಟು 25 ಮೆಟ್ಟಿಲುಗಳಿವೆ. ಒಂದು ದಿನ ರಾಮನ್ ಮತ್ತು ಇಮ್ರಾನ್ ಬಾವಿಯ ಬಳಿ ಹೋಗುತ್ತಾರೆ. ಬಾವಿಯಲ್ಲಿ ನೀರಿನ ಮೇಲೆ 8 ಮೆಟ್ಟಿಲುಗಳನ್ನು ಹೆಣಿಸ್ತಾರೆ. ಮಳೆಗಾಲದಲ್ಲಿ ಆ ಬಾವಿಯಲ್ಲಿ ನೀರು
ಎಷ್ಟು ಮೇಲೆ ಬರುತ್ತದೆ ಎಂಬುದನ್ನು ನೋಡಬೇಕೆಂದು ಇಬ್ಬರು ತೀರ್ಮಾನಿಸಿದರು. ಆಗ ನೀರಿನ ಮಟ್ಟವಿರುವ ಮೆಟ್ಟಿಲಿಗೆ 0 ಎಂದು ಗುರುತು ಮಾಡಿದರು. ಹಾಗೂ ಅದರ ಮೇಲಿನ ಪ್ರತಿಯೊಂದು ಮೆಟ್ಟಿಲುಗಳನ್ನು 1, 2, 3, 4 ಹೀಗೆ ಗುರುತಿಸಿದರು. ಮಳೆ ಬಂದ ನಂತರ ಹೋಗಿ ನೋಡುತ್ತಾರೆ. ಆಗ ನೀರಿನ ಮಟ್ಟ 6 ಮೆಟ್ಟಿಲಿನಷ್ಟು ಮೇಲೆ ಇರುವುದನ್ನು ಗಮನಿಸಿದರು. ಕೆಲವು ತಿಂಗಳುಗಳ ಬಳಿಕ ನೀರಿನ ಮಟ್ಟ 0 ಗುರುತಿಗಿಂತ 3 ಮೆಟ್ಟಿಲು ಕೆಳಗೆ ಇರುವುದನ್ನು ಗಮನಿಸಿದರು. ಈಗ ಅವರಿಬ್ಬರು ನೀರಿನ ಮಟ್ಟದ ಇಳಿತವನ್ನು ಗುರುತಿಸುವ ಬಗ್ಗೆ ಯೋಚಿಸಲು ಆರಂಭಿಸಿದರು. ನೀವು ಅವರಿಗೆ ಸಹಾಯ ಮಾಡುವಿರಾ? ಕೂಡಲೇ ರಾಮನ್ಗೆ ಅಣೆಕಟ್ಟೊಂದರಲ್ಲಿ 0ಗಿಂತಲೂ ಕೆಳಗೆ ಗುರುತಿಸಲ್ಪಟ್ಟ ಸಂಖ್ಯೆಗಳನ್ನು ನೋಡಿದ ನೆನಪಾಯಿತು. 0ಯ ಮೇಲಿನ ಹಾಗೂ 0ಯ ಕೆಳಗಿನ ಸಂಖ್ಯೆಗಳನ್ನು ಪ್ರತ್ಯೇಕಿಸುವ ವಿಧಾನದ ಅಗತ್ಯತೆಯನ್ನು ಇಮ್ರಾನ್ ತಿಳಿಸಿದನು. ಆಗ ರಾಮನ್ 0ಯಿಂದ ಕೆಳಗಿನ ಸಂಖ್ಯೆಗಳನ್ನು ಋಣ ಚಿಹ್ನೆ ಇದ್ದುದನ್ನು ಕಂಡುಕೊಂಡನು. ಆದುದರಿಂದ ಅವರು 0ಗಿಂತ 1 ಮೆಟ್ಟಿಲು ಕೆಳಗಿನ ಮೆಟ್ಟಿಲಿಗೆ ಋಣ 1 ಹಾಗೂ 0ಗಿಂತ 2 ಮೆಟ್ಟಿಲು ಕೆಳಗಿನ ಮೆಟ್ಟಿಲುಗಳಿಗೆ ಋಣ 2 ಹೀಗೆ ಗುರುತಿಸುತ್ತಾ ಬಂದರು. ಹೀಗೆ ನೀರಿನ ಮಟ್ಟ ಈಗ ಋಣ 3ರಲ್ಲಿದೆ, ಅಂದರೆ 0ಗಿಂತ 3 ಮೆಟ್ಟಿಲು ಕೆಳಗೆ ಇದೆ ಎಂಬುದನ್ನು ಕಂಡುಕೊಂಡರು. ಅನಂತರ ಬಳಕೆಯಿಂದಾಗಿ ನೀರಿನ ಮಟ್ಟ 1 ಮೆಟ್ಟಿಲಿನಷ್ಟು ಮತ್ತೆ ಕೆಳಗೆ ಬಂದಿತು. ಆಗ ಅದು ಋಣ 4ರಲ್ಲಿತ್ತು, ಅಂದರೆ ಋಣ 4 ಋಣ 3ಕ್ಕಿಂತ ಚಿಕ್ಕದು ಎಂಬುದಾಗಿ ತಿಳಿದುಕೊಂಡರು. ಈ ಕತೆ ಅಥವಾ ಸಂಭಾಷಣೆಗಳ ಮೂಲಕ ನಾವು ಪೂರ್ಣಾಂಕಗಳ ಹೋಲಿಕೆ, ಅಂದರೆ ಚಿಕ್ಕದು ಮತ್ತು ದೊಡ್ಡದು ಎಂಬುದರ ಬಗ್ಗೆ ತಿಳಿದುಕೊಂಡೆವು. ಅಂದರೆ ಸಂಖ್ಯಾ ರೇಖೆಯ ಮೇಲೆ ಬಲಕ್ಕೆ ಚಲಿಸಿದಂತೆ ಸಂಖ್ಯೆಗಳ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ರೀತಿ ಎಡಕ್ಕೆ ಚಲಿಸಿದಂತೆ ಸಂಖ್ಯಾ ರೇಖೆಯ ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದುದರಿಂದ ಋಣ 3 ಋಣ 2ಕ್ಕಿಂತ ಚಿಕ್ಕದು, ಋಣ 2 ಋಣ 1ಕ್ಕಿಂತ ಚಿಕ್ಕದು. ಇದೇ ರೀತಿ ಋಣ 1 0ಗಿಂತಲೂ ಚಿಕ್ಕದು, 0 ಧನ 1ಕ್ಕಿಂತ ಚಿಕ್ಕದಾಗಿದೆ, ಹಾಗೂ ಧನ 2 ಧನ 3ಕ್ಕಿಂತ ಚಿಕ್ಕದು ಎಂದು ತಿಳಿದುಕೊಂಡೆವು. ಪೂರ್ಣಾಂಕಗಳ ಸಂಗ್ರಹವನ್ನು ನಾವು ಋಣ ಸಂಖ್ಯೆಗಳು, 0 ಹಾಗೂ ಧನ ಸಂಖ್ಯೆಗಳು ಹೀಗೆ ಬರೆಯಬಹುದು. ಸ್ನೇಹಿತರೆ, ಈ ಪೂರ್ಣಾಂಕಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ. ಇಲ್ಲಿ ಪೂರ್ಣಾಂಕಗಳಲ್ಲಿ 0 ಇದ್ದು 0ಯಿಂದ ಬಲಭಾಗಕ್ಕೆ ಧನ 3 ಧನ 5 ಧನ 9 ಇದೆ. ಅದೇ ರೀತಿ 0ಯಿಂದ ಎಡಭಾಗದಲ್ಲಿ ಋಣ 4 ಋಣ 7 ಋಣ 10 ಇದೆ. ಇವುಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆಯೋಣ. ಧನ 9 ಧನ 5 ಧನ 3 0 ಋಣ 4 ಋಣ 7 ಋಣ 10. ನೋಡಿ ಸ್ನೇಹಿತರೆ, ಈಗ ನಾವು ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ 0ಯಿಂದ ಬಲಭಾಗದಲ್ಲಿರುವ ಧನ ಸಂಖ್ಯೆಗಳು ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ, ಹಾಗೆ 0ಯಿಂದ ಎಡಭಾಗದಲ್ಲಿರುವ ಋಣ ಸಂಖ್ಯೆಗಳು ಕಡಿಮೆ ಮೌಲ್ಯವನ್ನು ಹೊಂದಿದೆ. ಈ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ಬರೆಯುವುದು ಹೇಗೆ ಎಂಬುದಾಗಿ ತಿಳಿದುಕೊಂಡೆವು. ಈ ಮೇಲಿನ ಉದಾಹರಣೆಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಪ್ರತಿಯೊಂದು ಧನ ಪೂರ್ಣಾಂಕವು ಪ್ರತಿಯೊಂದು ಋಣ ಪೂರ್ಣಾಂಕಕ್ಕಿಂತ ದೊಡ್ಡದಾಗಿರುತ್ತದೆ, ಹಾಗೂ 0ಯು ಋಣ ಪೂರ್ಣಾಂಕಕ್ಕಿಂತ ದೊಡ್ಡದಾಗಿರುತ್ತದೆ. ಅದೇ ರೀತಿ 0ಯು ಧನ ಪೂರ್ಣಾಂಕಕ್ಕಿಂತ ಚಿಕ್ಕದಾಗಿರುತ್ತದೆ. 0ಯು ಧನವೂ ಅಲ್ಲ ಹಾಗೂ ಋಣವೂ ಅಲ್ಲದ ಒಂದು ಪೂರ್ಣಾಂಕವಾಗಿದೆ ಎಂಬುದನ್ನು ತಿಳಿದೆವು. ಒಂದು ಸಂಖ್ಯೆಯು 0ಯ ಬಲಭಾಗದಲ್ಲಿ ಹೆಚ್ಚು ದೂರವಿದ್ದಷ್ಟು ಅದರ ಬೆಲೆ ಹೆಚ್ಚಾಗುತ್ತದೆ. ಅದೇ ರೀತಿ ಒಂದು ಸಂಖ್ಯೆಯು 0ಯ ಎಡಭಾಗದಲ್ಲಿ ಹೆಚ್ಚು ದೂರವಿದ್ದಷ್ಟು ಅದರ ಬೆಲೆ ಕಡಿಮೆಯಾಗುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಇದಕ್ಕೆ ಮೌಲ್ಯಮಾಪನ ಮಾಡಲು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಶಿಕ್ಷಕರು ಎಂಬುದಾಗಿ ತಿಳಿಯೋಣ. ಈ ಹಂತದಲ್ಲಿ ಶಿಕ್ಷಕರು ಕೆಲವು ಪ್ರಶ್ನೆಗಳ ಮೂಲಕ ಅವಲೋಕನ ಮಾಡಬಹುದು. ಉದಾಹರಣೆಗೆ, ಮೊದಲನೆಯದಾಗಿ ಋಣ ಸಂಖ್ಯೆ ಎಂದರೇನು? ಎರಡನೆಯದಾಗಿ, ನೀವು ಯಾವ ಯಾವ ಸಂದರ್ಭಗಳಲ್ಲಿ ಋಣ ಸಂಖ್ಯೆಯನ್ನು ನೋಡುತ್ತೀರಿ? ಉದಾಹರಣೆಯೊಂದಿಗೆ ವಿವರಿಸಿ ಎಂಬುದಾಗಿ ಕೇಳಬಹುದು. ವಿದ್ಯಾರ್ಥಿಗಳಿಗೆ ಗಣಿತ ಪಠ್ಯದ ಕೆಲವು ಸಮಸ್ಯೆಗಳನ್ನು ಪ್ರಾಯೋಗಿಕವಾಗಿ ಬಗೆಹರಿಸಲು ಹೇಳಿ. ಮೊದಲನೆಯದಾಗಿ ಋಣ 3 ಧನ 7 ಋಣ 4 ಋಣ 8 ಋಣ 1 ಮತ್ತು ಋಣ 2 ಇವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಲು ಹೇಳಿ. ವರ್ಷದ ಒಂದು ನಿರ್ದಿಷ್ಟ ದಿನದಂದು ಭಾರತದ 5 ಸ್ಥಳಗಳಲ್ಲಿ ದಾಖಲಾದ ತಾಪಮಾನಗಳ ಪಟ್ಟಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸ್ಥಳ ಹಾಗೂ ತಾಪಮಾನ: ಸಿಯಾಚಿನ್ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ. ಸಿಮ್ಲಾದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ. ಅಹಮದಾಬಾದ್ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 30 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು. ದೆಹಲಿಯಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 20 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು. ಶ್ರೀನಗರದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು. ಈ ರೀತಿಯಾದ ಪ್ರಶ್ನೆಯಲ್ಲಿ ನೀಡಿದ ಜಾಗದಲ್ಲಿ
ಸ್ಥಳಗಳ ತಾಪಮಾನವನ್ನು ಪೂರ್ಣಾಂಕ ರೂಪದಲ್ಲಿ ಬರೆಯಿರಿ. ಹಾಗೆ ತಾಪಮಾನವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರತಿನಿಧಿಸುವ ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ. ಇದರಲ್ಲಿ ತಾಪಮಾನಕ್ಕನುಗುಣವಾಗಿ ಸ್ಥಳಗಳ ಹೆಸರನ್ನು ಸಂಖ್ಯಾ ರೇಖೆಯ ಮೇಲೆ ಬರೆಯಿರಿ. ಇನ್ನುಳಿದಂತೆ ಅತ್ಯಂತ ಶೀತ ಪ್ರದೇಶ ಯಾವುದು? 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುವ ಸ್ಥಳಗಳ ಹೆಸರುಗಳನ್ನು ಬರೆಯಿರಿ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆ 3. ಋಣ 9, ಧನ 5, ಧನ 7, ಋಣ 12, ಧನ 2, ಋಣ 11, ಧನ 8 ಏರಿಕೆ ಮತ್ತು ಇಳಿಕೆ ಎರಡೂ ಕ್ರಮಗಳಲ್ಲಿ ಬರೆಯಿರಿ ಎಂಬುದಾಗಿ ಕೇಳಬಹುದು. ಅದೇ ರೀತಿ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಕೂಡ ಪರಿಚಯಿಸಬಹುದು.